ಹಾ, ಕೆಳಗಿನ ಆಕೃತಿಯಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ಎಕ್ಸ್ ನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಹಾ, ಎಷ್ಟು ಸರಳ ನೋಡ್ರಿ ಇಲ್ಲಿ. ಈಗ ಸ್ವಲ್ಪ ಕಲರ್ ಚೇಂಜ್ ಮಾಡಿ ತೋರಿಸಂದ್ರೆ ತೋರಿಸ್ತೀನಿ ನಿಮಗೆ. ಹಾ, ನಿಮ್ಗೆ ಏನು ತೊಂದರೆ ಆಗಿರ್ತದೆ ನೋಡ್ರಿ. ಇದು ನೋಡ್ರಿ, ಇದು ಒಂದೇ ತ್ರಿಭುಜ ನೋಡ್ರಿ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಕಲರಿಂಗ್ ಮಾಡಿದ್ ಗೊತ್ತಾಯ್ತು. ಇದು 40 ಇದು 40 ಇದು ಎಷ್ಟು ಇರ್ತದಪ್ಪ? 100 ಇರ್ತದಲ್ಲ. ಯಾಕೆ 3 ಕೂಡಿ 150 ಇರಬೇಕಲ್ಲ. 100 ಆಯ್ತಾ? ಇದು ಅಂತೂ 100 ಆಯ್ತು. 100% ಇದು 100 ಆಯ್ತು. ಹೆಂಗಂದ್ರ ಬಿಡಿಸಿ ತೋರಿಸ್ರಿ ಸರ್. ನೀವು ಬರೀ ಅಷ್ಟಕ್ಕಷ್ಟೇ ಹೇಳ್ತೀವಿ ಹೋದ್ರಂದ್ರೆ ಹೆಂಗ ಬಿಡಿಸಿ ತೋರಿಸ್ರಿ ಅಂದ್ರೆ ಯಾವ್ದಾಗ್ತದ? ಈ ತ್ರಿಭುಜದ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಯಾವುದು? ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ. ಯಾವ ತ್ರಿಭುಜದ ಬಗ್ಗೆ ಮಾತಾಡ್ತೀನಿ ಈಗ? ಎ ಬಿ ಡಿ. ಎ ಬಿ ಡಿ ಯಾವುದು? ತ್ರಿಭುಜ ಎ ಬಿ ಡಿ ಬಗ್ಗೆ ನಾನು ವಿಚಾರಿಸೋದು. ತ್ರಿಭುಜ ಎ ಬಿ ಡಿ ಬಗ್ಗೆ ನಾನು ಮಾತಾಡಕತ್ತೀನಿ. ತ್ರಿಭುಜ ಎ ಬಿ ಡಿಯಲ್ಲಿ ಮೂರು ಕೋನಗಳು ಏನಿರ್ತಾವ? ಏನಿರ್ತಾವ? 3 ಕೋನಗಳು ಮೊತ್ತ 180 ಇರ್ತದ. ಅಂದ್ರ ಕೋನ್ ಎ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಡಿ. ಈ ಅಷ್ಟು ಕೂಡ ಎಷ್ಟಿರ್ತಾವಪ್ಪ? 180. ಹೌದಲ್ಲ? ಅವ್ರೇನು ಕೊಟ್ಟಾರ? ಕೋನ್ ಏದಳತೆ ಬರ್ತದ. ಕೋನ್ ಎ ಅಂದ್ರೆ 40 ಡಿಗ್ರಿ ಪ್ಲಸ್ ಕೋನ್ ಬಿ ಅಂದ್ರೆ ಎಷ್ಟು? ಕೋನ್ ಬಿ ಅಂದ್ರೆ ಎಷ್ಟು? ಅದನ್ನು 40 ಡಿಗ್ರಿ ಅದ. 40 ಡಿಗ್ರಿ ಪ್ಲಸ್ ಕೋನ್ ಡಿ ಈಕ್ವಲ್ ಟು 180 ಡಿಗ್ರಿ. ಈ 40 ಎಷ್ಟು? 80 ಡಿಗ್ರಿ ಪ್ಲಸ್ ಕೋನ್ ಡಿ ಈಕ್ವಲ್ ಟು 180 ಡಿಗ್ರಿ. ಕೋನ್ ಡಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ 80 ಡಿಗ್ರಿ. ಆದ್ದರಿಂದ ಕೋನ್ ಡಿ ಈಕ್ವಲ್ ಟು 100 ಡಿಗ್ರಿ. ಹೌದನಲ್ಲ? ಬಂದನಲ್ಲ? ವೆರಿ ಗುಡ್. ಅದು ಬಂತು. ಇದನ್ನ ಯಾಕೆ ತಗೊಳ್ಬೇಕಿರೋದು ನಿಮ್ಗೆ ಮುಂದೆ ಗೊತ್ತಾಗ್ತದೆ. ಸ್ವಲ್ಪ ಹೋದಂಗೆ. ಇನ್ನು ನೆಕ್ಸ್ಟ್ ಮುಂದೆ ಮತ್ತೆ ಯಾವುದು? ಇನ್ನೊಂದು ಕೋನ ನೋಡೋಣ. ಇನ್ನೊಂದು ಕಲರ್ ಚೇಂಜ್ ಮಾಡ್ಕೊಂಡು ನೋಡೋಣ. ಯಾವುದು? ಅದೇ ಪ್ರಕಾರವಾಗಿ ಇದು 40 ಇದು 40. ಅದು ಯಾವುದು? ಈ ಕೋನ, ಈ ತ್ರಿಭುಜ. ಕಲರ್ ಚೇಂಜ್ ಮಾಡಿದ್ದು ಗೊತ್ತಾಗ್ತದೆ ನಿಮ್ಗೆ. ಈ ತ್ರಿಭುಜ, ಆ ತ್ರಿಭುಜ ಅಂದ್ರೆ ಯಾವ ತ್ರಿಭುಜ? ತ್ರಿಭುಜ ಎ ಇ ಸಿ. ಈ ತ್ರಿಭುಜದಲ್ಲಿ ಇಲ್ಲಿ ಆದ್ರೂ ಸಹ ಇಲ್ಲಿ 40 ಇಲ್ಲಿ 40. ಇಲ್ಲಿ ಎಷ್ಟಾಗಬೇಕು? 100 ಆಗೇ ಆಗಲ್ಲ. ಇದ್ರೂ 100 ಆಗಲೇಬೇಕಲ್ಲ. ತ್ರಿಭುಜದಲ್ಲಿ 2 ಕೋನಗಳು ಮೊತ್ತ 80 ಆಯ್ತು. ಅದು 40 ಅದು 40 80 ಆಯ್ತು. ಉಳಿದೆಷ್ಟು? 100 ಉಳಿಲೇಬೇಕಲ್ಲ. ಬಿಡಿಸಿ ತೋರಿಸ್ತೀರಿ ಅಂದ್ರ ನೋಡ್ರಿ, ಬಿಡಿಸಿ ತೋರಿಸ್ತೀನಿ. ಅದು ಯಾವ್ಯಾವುದು? ಕೋನ್ ಎ ಅಂದ್ರೆ ಯಾವುದು? ಈ ಕೋನ. ಆಮೇಲೆ ನೆಕ್ಸ್ಟ್ ಕೋನ್ ಇ ಪ್ಲಸ್ ಕೋನ್ ಇ ಪ್ಲಸ್ ಕೋನ್ ಸಿ. ಅಷ್ಟು ಕೂಡ ಎಷ್ಟು? 180 ಡಿಗ್ರಿ ಆಗ್ತದೆ. ಹೌದಲ್ಲ? ಕೋನ್ ಏನಾಗುತ್ತೆ ಗೊತ್ತದ ನಮಗೆ? 40 ಡಿಗ್ರಿ ಪ್ಲಸ್ ಕೋನ್ ಇ ಅಂದ್ರೆ ಎಷ್ಟು? ಅಲ್ಲ, ಕೋನ್ ಈನೇ ಕಂಡು ಹಿಡಬೇಕು. ಕೋನ್ ಇ ಅಂದ್ರೆ ಕೋನ್ ಈನೇ ಇರಲಿ ಪ್ಲಸ್ ಕೋನ್ ಸಿ ಅಂದ್ರೆ ಎಷ್ಟು? 40 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. 40 ಎಷ್ಟಪ್ಪ? 80 ಆಯ್ತು. 80 ಡಿಗ್ರಿ ಅಂದ್ರೆ ಕೋನ್ ಇ ಪ್ಲಸ್ 80 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಹೌದಲ್ಲ? ಆದ್ದರಿಂದ ಕೋನ್ ಇ ಈಕ್ವಲ್ ಟು 180 ಡಿಗ್ರಿ ಮೈನಸ್ 80 ಡಿಗ್ರಿ. ಆದ್ದರಿಂದ ಕೋನ್ ಇ ಈಕ್ವಲ್ ಟು 100 ಡಿಗ್ರಿ ಆಯ್ತು. ಬಂದದಲ್ಲ? ಹೌದಲ್ಲ? ಇಷ್ಟ ಆಯ್ತು. ಆದ್ರೂ ಇನ್ನು ನಮಗೆ ಎಕ್ಸ್ ಗೊತ್ತಾಗಿಲ್ಲ. ಹೌದಲ್ಲ? ಈ ಸತ ನೋಡ್ರಿ, ಮತ್ತೊಂದು ಸ್ವಲ್ಪ ಕದ ಚೇಂಜ್ ಮಾಡಿ ಹೇಳ್ತೀನಿ ನಿಮಗೆ. ಸ್ವಲ್ಪ ಕದ ಚೇಂಜ್ ಮಾಡಿ ಹೇಳಿ. ನೀವು ಡಿಸೈನ್ ಚೇಂಜ್ ಮಾಡ್ಬೇಕು. ಇಲ್ಲಿ ನೋಡಿ,
ಇದು ಆಯ್ತಾ? ಇದು ನೋಡಿ, ಇದು ಎ ಇ ಇದು ಏನಿಸ್ತದ? ಚತುರ್ಭುಜ ಅದರಲ್ಲ. ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು? 360. ಅಂದ್ರೆ ಯಾವ್ಯಾವುದು ಹೇಳ್ರಿ? ಕೋನ್ ಎ ಪ್ಲಸ್ ಕೋನ್ ಇ ಪ್ಲಸ್ ಹೆಸರು ಕೊಡ್ರಿ ನಮ್ಗೆ ಯಾವುದು? 70 ಕೊಟ್ಬಿಡೋಣ. 70 ತೊಗೊಂಡ್ಬಿಡ್ರಿ. 70. ಆಮೇಲೆ ಕೋನ್ ಎಫ್ ಪ್ಲಸ್ ಕೋನ್ ಡಿ ಈಕ್ವಲ್ ಟು ಎಷ್ಟು? 360 ಡಿಗ್ರಿ ಆಯ್ತು. ಯಾವ್ಯಾವ ಕೋನ್ಗಳು ಕೊಟ್ಟರೆ ತುಂಬ್ಕೋರಿ. ಕೋನ್ ಇದಳತೆ ಗೊತ್ತದ? ಕೋನ್ ಇದ ಕೆಳಗ 40 ಡಿಗ್ರಿ ಆಯ್ತು. ಪ್ಲಸ್ ಕೋನ್ ಇದಳತೆ 100 ಬಂದದ, 100 ಡಿಗ್ರಿ. ಪ್ಲಸ್ ಕೋನ್ ಎಫ್ ಗೊತ್ತಿಲ್ಲ, ನಾವು ಇದಕ್ಕೆ ಹಿಡಿಬೇಕಿದೆ. ಅಂದ್ರೆ ಕೋನ್ ಎಫ್ ಪ್ಲಸ್ ಕೋನ್ ಡಿ ಅಂದ್ರೆ ಎಷ್ಟು? ಅದು 100 ಡಿಗ್ರಿ ಆಯ್ತು. ಈಕ್ವಲ್ ಟು 360 ಡಿಗ್ರಿ ಆಯ್ತು. 100 ಡಿಗ್ರಿ 40 ಡಿಗ್ರಿ ಎಷ್ಟು? 240 ಡಿಗ್ರಿ. ಪ್ಲಸ್ ಕೋನ್ ಎಫ್ ಈಕ್ವಲ್ ಟು 360 ಡಿಗ್ರಿ ಆಯ್ತು. ಅಂದ್ರೆ ಕೋನ್ ಎಫ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ ಈ ಕಡೆ ಹೋಗುವಾಗ ಮೈನಸ್ ಆಗ್ತದೆ 240 ಡಿಗ್ರಿ. ದೇರ್ ಫೋರ್ ಕೋನ್ ಎಫ್ ಈಕ್ವಲ್ ಟು ಎಷ್ಟು? 100. 25 ಹೆಂಗಾಗ್ತದ? 120 ಡಿಗ್ರಿ ಆಯ್ತು. ಅಂದ್ರೆ ಕೋನ್ ಎಫ್ ಅಂದ್ರೆ ಎಷ್ಟಿದು? 120 ಆಯ್ತು. ಕೋನ್ ಎಫ್ ಅಂದ್ರೆ ಈ ಕೋನ 120 ಆಯ್ತು. ಅಂದ್ರೆ ಹೆಂಗದ? ಹಿಂಗ. ಅಂದ್ರೆ ಈ ಕೋನ ಎಷ್ಟು? 120 ಆಯ್ತು. ಅಂದ್ರೆ ಇದ್ರ ಅಭಿಮುಖ ಕೋನ 120 ಇರಲೇಬೇಕು. ಯಾಕೆ? ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಅಂದ್ರೆ ಇದು ಶೃಂಗ ಬಿಂದು ಆಯ್ತು. ಹೌದು. ಈ ಬಿಂದುವಿನ ಅಂದ್ರೆ ಈ ಕೋನದ ಎದುರಿನ ಕೋನ ಯಾವುದು? ಈ ಕೋನ ಈಕ್ವಲ್ ಆಯ್ತು. ಇದು 120 ಇದ್ರೆ ಇದು 120 ಇರಲೇಬೇಕಲ್ಲ. ಹೀಗಾಗಿ ಶೃಂಗಾಭಿಮುಖ ಆಯ್ತು. ಇದು ಕೋನದ ಅಳತೆ ಎಷ್ಟು? 120 ಡಿಗ್ರಿ. ಇದು ನಮ್ಮ ಆನ್ಸರ್. ಅರ್ಥ ಆಯ್ತು ಹೇಳಿದ್ದು?